ಸಮಯಕ್ಕೆ ತಕ್ಕಂತೆ, ಕೆಲಸಕ್ಕೆ ತಕ್ಕಂತೆ, ಜಾಗಕ್ಕೆ ತಕ್ಕಂತೆ ನಾವು ನಮ್ಮನ್ನು ವೃದ್ಧಿಸ್ಕೊಂಡಾಗ ಜನ ಕೂಡ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ರಾಜಕಾರಣಿಯಾಗಿ ಕೆಲಸ ಮಾಡುವಾಗ ರಾಜಕಾರಣಿ ಥರನೇ ಇರಬೇಕು. ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ನಾವು ಕೆಲಸ ಮಾಡಿದಾಗ ಬಿಸ್ನೆಸ್ ಮ್ಯಾನ್ ಯಾವ ಥರ ಡ್ರೆಸ್ ಮಾಡಬೇಕು ಅದನ್ನೇ ಮಾಡಬೇಕಾಗ್ತದೆ. ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿದ್ದಾಗ ಆ ಧಾರ್ಮಿಕ ಸ್ಪಿರಿಚುರಲ್ ಏನಿದೆ ಅದೇ ಥರನೇ ಹೋಗ್ಬೇಕಾಗ್ತದೆ. ಅದರಿಂದ ನಮ್ಮನ್ನು ನೋಡುವಂಥ ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೆ ನಾವು ಮಾಡಲಾಗಿರಬೇಕು. ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಶಾಪಿಂಗಿಗೆ ಮೇಡಮ್ ಸಪೋರ್ಟ್ ಮಾಡ್ತಿರ್ತೀರಾ ನೀವು? ಯಾರು ಜಾಸ್ತಿ ಶಾಪಿಂಗ್ ಮಾಡೋದು? ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಮೇಡಮ್ಗೆ ನಾನು ಫ್ರೀ ಬಿಟ್ಟಿರ್ತೀನಿ ಯಾವಾಗಲೂ ಕೂಡ ಅಷ್ಟೇ. ಅವ್ರಿಗೆ ಇದನ್ನೇ ತಗೋಬೇಕು, ಹೀಗೆ ತಗೋಬೇಕು ಅಂತ ಹೇಳಿ ಯಾವತ್ತೂ ಹೇಳಲ್ಲ. ಅವ್ರ ಇಷ್ಟ, ಅವ್ರ ಖುಷಿ. ಅವ್ರಿಗೆ ನಾನು ಹೇಳಿದೆ ನಾನು ಇದನ್ನು ತಗೋಬೇಕು ಅನ್ನೋದು ಮನಸ್ಸಿಗೆ ಬರಬಾರ್ದು. ಅದರಿಂದ ಅವ್ರ ಹ್ಯಾಪಿನೆಸ್ಸು ನನ್ನ ಹ್ಯಾಪಿನೆಸ್ಸು. ಮೇಡಮ್ಗೂ ಶಾಪ್ ಮಾಡ್ತೀರಾ ನೀವು? ಹಾಂ, ಮಾಡ್ತೀನಿ. ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದು? ಅವ್ರಿಗೆ ನಿಮ್ಗೆ ಗೊತ್ತಿದೆ ನನ್ನ ಫೀಲ್ಡಲ್ಲಿ ಇರತಕ್ಕಂಥ ಜ್ಯುವೆಲ್ರಿಗಳು, ಅವ್ರಿಗೆ ಏನು ಬೇಕೋ ಅದನ್ನು ನಾನು ಗಿಫ್ಟ್ ಕೊಟ್ಬಿಡ್ತೀನಿ. ಅಮ್ಮ ಮಾಡ್ತಿದ್ದಂಥ ನೀವು ಇಷ್ಟಪಡ್ತಿದ್ದಂಥ ಒಂದು ಅಡುಗೆ ಅಂತಂದರೆ ಏನು ಸರ್? ಅಮ್ಮ ಹಿಂದಿನ ಕಾಲದಲ್ಲಿ ಮೊಸರುಳಿ ಅಂತ ಮಾಡ್ತಾಯಿದ್ರು. ಮೊಸರುಳಿ ಅಣ್ಣ ಅದಕ್ಕೆಲ್ಲ ಅವ್ರು ಕೈ ತುತ್ತು ಕೊಡ್ತಾಯಿದ್ರು. ಸೊ ಅದರಲ್ಲಿ ತೊಕ್ಕು ಅಂತೆ, ಚಟ್ನಿ ಅಂತೆ, ಈ ಥರದೆಲ್ಲ ತುಂಬ ವೆರೈಟೀಸ್ ಮಾಡ್ತಾಯಿದ್ರು. ಅದೆಲ್ಲ ಕೂಡ ಅಮ್ಮ ಯಾವಾಗಲೂ ಅದನ್ನು ಮಾಡಿ ನಮ್ಮನ್ನೆಲ್ಲ ಕುಂಡಿಸ್ಕೊಂಡು ಕೈಯಲ್ಲಿ ತುತ್ತು ಮುದ್ದೆ ಮಾಡಿ ಕೊಡೋರು. ಇವನ್ ಸೊಸೆದಿದ್ದು ನಾವೆಲ್ಲ ಬಂದಮೇಲೂ ಅಷ್ಟೇ, ಎಷ್ಟೊಂದು ಸಲ ನಮ್ಮತ್ತೆ ನಮ್ಮಿಬ್ರು ಕೂರಿಸ್ಬಿಟ್ಟು ಕೈ ತುತ್ತು ಹಾಕೋದು, ಅವರೇ ಬಡಿಸೋದು, ಆ ಥರ ಎಲ್ಲ. ಸೊ ನಾನು ಹೀಗೆ ಫೋಟೋಸ್ಗಳು ತಿರುವಾಕ್ಬೇಕಾದ್ರೆ ನೋಡ್ತಿದ್ದೆ ಸರ್, ಮಾರುತಿ ಕಾರಲ್ಲಿ ಭರ್ಜರಿ ಕಾರ್ಬಾರ್ ಮಾಡ್ತಿದ್ದೀರಾ ನೀವು. ಸೊ ಮಾರುತಿ ಕಾರ್ ನೀವು ತಗೊಂಡಿದ್ದು ಯಾವಾಗ? ಅದು ತಗೊಳ್ಳೋದು ಹಿಂದಿನ ಸ್ಟ್ರಗಲ್ ಎಷ್ಟಿತ್ತು ಸರ್? ನೋಡಿ, ನಾನು ಮದುವೆ ಇನ್ನೇನು ಎಂಗೇಜ್ಮೆಂಟ್ ಆಗಬೇಕು ಆ ಟೈಮಲ್ಲಿ ಝೆನ್ ಕಾರು ಅದು ಕೂಡ ರೆಡ್ ಕಲರೇ. ನಾನು ಆವಾಗ 1998 ವರ್ಷ, ಆವಾಗ ನಾನೇ ಡ್ರೈವ್ ಮಾಡ್ತಾಯಿದ್ದೆ. ಆವಾಗ ಝೆನ್ ಕಾರ್ ತೊಗೊಂಡಿದ್ದೆ. ಇವ್ರನ್ನ ಮದುವೆ ಆಗಿ ಅದಾದ ನಂತರ ಮೊದಲನೇ ಬಾರಿಗೆ ಮನೆಗೆ ಕರ್ಕೊಂಬರುವಾಗ ನಾನೇ ಡ್ರೈವ್ ಮಾಡಿಕೊಂಡು ನಮ್ಮ ಬಸವನಗುಡಿ ಮನೆಗೆ ಕರ್ಕೊಂಬಂದೆ.